ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಗದಗ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಸಂಘಟನೆಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದುಗಡೆ ಪ್ರತಿಭಟನೆ. ಜಿಲ್ಲಾಡಳಿತದ ಕಾರ್ಯವೈಖರಿಯಿಂದ ನಾವೆಲ್ಲ ಸುಸ್ತಾಗಿದ್ದೇವೆ. ಇದರಿಂದ ಜಿಲ್ಲೆಯಾದ್ಯಂತವಿರುವ ಬೀದಿ ಬದಿ ವ್ಯಾಪಾರಸ್ಥರ ಕುಟುಂಬಗಳು ಬೀದಿಗೆ ಬರುವ ಪರಿಸ್ಥಿತಿ ಉಂಟಾಗಿದೆ. ಇದರಿಂದ ನಾವೆಲ್ಲ ಬೇಸತ್ತು ಗದಗ ಜಿಲ್ಲೆಯ ಗದಗ, ಶಿರಹಟ್ಟಿ, ಮುಂಡರ್ಗಿ, ಲಕ್ಷ್ಮೇಶ್ವರ, ರೋಣ, ನರಗುಂದ ಈ ಎಲ್ಲ ತಾಲೂಕುಗಳ ಬೀದಿ ಬದಿ ವ್ಯಾಪಾರಸ್ಥರ ಸಂಘಟನೆ ವತಿಯಿಂದ ಸರ್ಕಾರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದುಗಡೆ ನೂರಾರು ಬೀದಿ ಬದಿ ವ್ಯಾಪಾರಸ್ಥರು ಸೋಮವಾರ ಅನಿರ್ದಿಷ್ಟ ಧರಣಿಗೆ ಮುಂದಾದ ಘಟನೆ ನಡೆಯಿತು. ನಮ್ಮ ಜೀವನ ಪುಟಪಾತ್ನೆ ಹೋಗೈತಿ. ಸರ್ಕಾರದಿಂದ ಬಂದಂತ ದುಡ್ಡನ್ನ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಸ್ಕಾಲರ್ಶಿಪ್ ಅಂತಾರ ಕೊಡ್ರಿ, ಆರಾಮಿರ್ಲಾದವ್ರಿಗೆ ಅಂತಾರ ಕೊಡ್ರಿ, ಅವರ ಏನಾದರೂ ಸಮಸ್ಯೆಗಳಿಗೆ ವರ್ಷಕ್ಕೊಂದ್ಸಲ ತಾವು ಲಕ್ಷಾಂತಗಟ್ಟಲೆ ಕೋಟಿಗಟ್ಟಲೆ ದುಡ್ಡು ಬರುತ್ತಲ್ಲ ಅದನ್ನ ಖರ್ಚು ಮಾಡ್ರಿ. ಇಲ್ಲ ಅಂದ್ರೆ ಬೀದಿ ವ್ಯಾಪಾರಸ್ಥರ ಕಾನೂನು ಬೀದಿ ಮೇಲೆ ಬದುಕುವಂತ ಬದುಕು ನಮ್ಗೆ ಎಲ್ಲಿವರೆಗೂ ಹಿಂಗ್ ಒಯ್ಯೋರು ನೀವು. ಸರ್ಕಾರ, ಭಾರತ ಸರ್ಕಾರ, ಕೇಂದ್ರದ ಒಂದು ಉನ್ನತ ಮಟ್ಟದ ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ ಎಲ್ಲವೂ ಕೂಡ ನಮ್ಮ ನೋವನ್ನು ನೋಡಿಕೊಂಡು ಒಂದು ಕಾನೂನು ಮಾಡೈತಿ. ಏನಂತ, ಬೀದಿ ವ್ಯಾಪಾರಸ್ಥರ ನಿಯಂತ್ರಣ ಆಗ್ಬೇಕಂದ್ರೆ ವ್ಯಾಪಾರ ಮಾಡಿದಾಗ ಇವರ ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗುವಂತ ಒಂದು ವ್ಯವಸ್ಥೆ ಆಗ್ಬೇಕು. ಇವ್ರಿಗೆ ಆರಾಮಿಲ್ಲ ಅಂತ ಹೇಳಿದ್ರೆ ಇವ್ರಿಗೆ ಆರೋಗ್ಯಕ್ಕಂತೇಳಿ ಅದಕ್ಕೊಂದು ಶಿಬಿರ ಏರ್ಪಾಡು ಮಾಡಿ